ಭಾರತದ ಅತ್ಯಂತ ಸಮೀಪ ಅಂತಂದ್ರೆ 300 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಯುದ್ಧ ನೌಕೆ ಕಾಣಿಸಿಕೊಂಡಿದೆ ಅಂತಂದ್ರೆ ನಿಜಕ್ಕೂ ಕೂಡ ಸಾಕಷ್ಟು ಆತಂಕ ಆಗುತ್ತೆ. ಆದ್ರೆ ಭಾರತದ ವಿಶಾಖಪಟ್ಟಣಂಗೆ ಈ ಯುದ್ಧ ನೌಕೆ ಆಗಮಿಸಿತ್ತು ಅನ್ನುವಂತ ಮಾಹಿತಿ ಇದೆ. ಇರಾನ್ನ ನೌಕೆ ಇದು. ನೌಕಾ ಕವಾಯತಿನಲ್ಲಿ ಇರಾನ್ ನೌಕೆ ಭಾಗಿಯಾಗಿತ್ತು. ಫೆಬ್ರವರಿ 18ರಿಂದ ಫೆಬ್ರವರಿ 25ರವರೆಗೂ ಕೂಡ ಈ ಕವಾಯತು ನಡೆದಿತ್ತು. ಆ ಕವಾಯತು ಬಳಿಕ ದುರಸ್ತಿಗಾಗಿ ಸಿಂಗಾಪುರಕ್ಕೆ ಈ ನೌಕೆ ತೆರಳಿತ್ತು. ಸಿಂಗಾಪುರದಿಂದ ವಾಪಸ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಯುದ್ಧ ನೌಕೆಯ ಮೇಲೆ ದಾಳಿ ಮಾಡಲಾಗಿದೆ. ಆ ದಾಳಿಯೂ ಕೂಡ ಕನ್ಫರ್ಮ್. ಅಮೆರಿಕ ದಾಳಿ ಮಾಡಿರೋದಾಗಿ ಈಗಾಗಲೇ ಕನ್ಫರ್ಮ್ ಮಾಡಿದೆ. ಫೆಬ್ರವರಿ 18ರಿಂದ 25ರವರೆಗೂ ಕೂಡ ಒಂದು ಕವಾಯತು ನಡೆದಿತ್ತು, ನೌಕಾ ಕವಾಯತು. ಆ ನೌಕಾ ಕವಾಯತಿನಲ್ಲಿ ಇರಾನ್ನ ನೌಕೆ, ಇದೇ ನೌಕೆ ದೇನಾ ಅನ್ನುವಂತಹ ನೌಕೆ ಇದೆಯಲ್ಲ, ಇದು ಭಾಗಿಯಾಗಿತ್ತು. ಆ ನಂತರ ದುರಸ್ತಿ ಮಾಡುವಂತಹ ಕಾರ್ಯಗಳಿಗಾಗಿ ಸಿಂಗಾಪುರಕ್ಕೆ ವಾಪಸ್ ತೆರಳಿತ್ತು. ಸಿಂಗಾಪುರದಿಂದ ವಾಪಸ್ ಹೋಗುವಂತಹ ಸಂದರ್ಭದಲ್ಲಿ ಈ ನೌಕೆಯ ಮೇಲೆ ದಾಳಿಯಾಗಿರೋದು. ದೇನಾ ಅನ್ನುವಂತಹ ನೌಕೆ ಇದು. ಶ್ರೀಲಂಕಾ ಕೂಡ ಇದನ್ನ ಖಚಿತಪಡಿಸಿದೆ. ಅದರ ಜೊತೆಗೆ ಇರಾನ್ನ ನೌಕೆ ಇದು ಅನ್ನುವಂಥದ್ದು ಕೂಡ ಈಗಾಗಲೇ ಗೊತ್ತಾಗಿರುವಂತಹ ವಿಚಾರ. ಆದ್ರೆ ಶ್ರೀಲಂಕಾ ಪ್ರಾದೇಶಿಕ ಈ ಜಲಗಡಿ ಅಂತ ಏನಿರುತ್ತಲ್ಲ, ಆ ಗಡಿಯ ಹೊರಗೆ ಇದು ನಡೆದಿದ್ರೂ ಕೂಡ ಇದು ಅತ್ಯಂತ ಸಮೀಪದಲ್ಲಿರೋದು. ಶ್ರೀಲಂಕಾ ಹಾಗೆ ಭಾರತಕ್ಕೂ ಕೂಡ ಅತ್ಯಂತ ಸಮೀಪದಲ್ಲೇ ನಡೆದಿರುವಂತಹ ಘಟನೆ ಇದು. ಸುಮಾರು 300 ಕಿಲೋಮೀಟರ್ ದೂರದಲ್ಲಿ ನಡೆದಿರುವಂತಹ ಘಟನೆ ಇದು ಅನ್ನುವಂತಹ ಮಾಹಿತಿ ಭಾರತೀಯ ಈ ಹಿಂದೂ ಮಹಾಸಾಗರದ ಬಾರ್ಡರ್ ಏನಿದೆ ಆ ಕಡೆಯಲ್ಲಿ ಕಾಣಿಸಿಕೊಂಡಿರೋದು. ಭಾರತದ ಅತ್ಯಂತ ಸಮೀಪ ಅಂತಂದ್ರೆ 300 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಯುದ್ಧ ನೌಕೆ ಕಾಣಿಸಿಕೊಂಡಿದೆ ಅಂತಂದ್ರೆ ನಿಜಕ್ಕೂ ಕೂಡ ಸಾಕಷ್ಟು ಆತಂಕ ಆಗುತ್ತೆ. ಆದ್ರೆ ಭಾರತದ ವಿಶಾಖಪಟ್ಟಣಂಗೆ ಈ ಯುದ್ಧ ನೌಕೆ ಆಗಮಿಸಿತ್ತು ಅನ್ನುವಂತ ಮಾಹಿತಿ ಇದೆ. ಇರಾನ್ನ ನೌಕೆ ಇದು. ನೌಕಾ ಕವಾಯತಿನಲ್ಲಿ ಇರಾನ್ ನೌಕೆ ಭಾಗಿಯಾಗಿತ್ತು. ಫೆಬ್ರವರಿ 18ರಿಂದ ಫೆಬ್ರವರಿ 25ರವರೆಗೂ ಕೂಡ ಈ ಕವಾಯತು ನಡೆದಿತ್ತು. ಆ ಕವಾಯತು ಬಳಿಕ ದುರಸ್ತಿಗಾಗಿ ಸಿಂಗಾಪುರಕ್ಕೆ ಈ ನೌಕೆ ತೆರಳಿತ್ತು. ಸಿಂಗಾಪುರದಿಂದ ವಾಪಸ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಯುದ್ಧ ನೌಕೆಯ ಮೇಲೆ ದಾಳಿ ಮಾಡಲಾಗಿದೆ. ಆ ದಾಳಿಯೂ ಕೂಡ ಕನ್ಫರ್ಮ್. ಅಮೆರಿಕ ದಾಳಿ ಮಾಡಿರೋದಾಗಿ ಈಗಾಗಲೇ ಕನ್ಫರ್ಮ್ ಮಾಡಿದೆ. ಫೆಬ್ರವರಿ 18ರಿಂದ 25ರವರೆಗೂ ಕೂಡ ಒಂದು ಕವಾಯತು ನಡೆದಿತ್ತು, ನೌಕಾ ಕವಾಯತು. ಆ ನೌಕಾ ಕವಾಯತಿನಲ್ಲಿ ಇರಾನ್ನ ನೌಕೆ, ಇದೇ ನೌಕೆ ದೇನಾ ಅನ್ನುವಂತಹ ನೌಕೆ ಇದೆಯಲ್ಲ, ಇದು ಭಾಗಿಯಾಗಿತ್ತು. ಆ ನಂತರ ದುರಸ್ತಿ ಮಾಡುವಂತಹ ಕಾರ್ಯಗಳಿಗಾಗಿ ಸಿಂಗಾಪುರಕ್ಕೆ ವಾಪಸ್ ತೆರಳಿತ್ತು. ಸಿಂಗಾಪುರದಿಂದ ವಾಪಸ್ ಹೋಗುವಂತಹ ಸಂದರ್ಭದಲ್ಲಿ ಈ ನೌಕೆಯ ಮೇಲೆ ದಾಳಿಯಾಗಿರೋದು. ದೇನಾ ಅನ್ನುವಂತಹ ನೌಕೆ ಇದು. ಶ್ರೀಲಂಕಾ ಕೂಡ ಇದನ್ನ ಖಚಿತಪಡಿಸಿದೆ. ಅದರ ಜೊತೆಗೆ ಇರಾನ್ನ ನೌಕೆ ಇದು ಅನ್ನುವಂಥದ್ದು ಕೂಡ ಈಗಾಗಲೇ ಗೊತ್ತಾಗಿರುವಂತಹ ವಿಚಾರ. ಆದ್ರೆ ಶ್ರೀಲಂಕಾ ಪ್ರಾದೇಶಿಕ ಈ ಜಲಗಡಿ ಅಂತ ಏನಿರುತ್ತಲ್ಲ, ಆ ಗಡಿಯ ಹೊರಗೆ ಇದು ನಡೆದಿದ್ರೂ ಕೂಡ ಇದು ಅತ್ಯಂತ ಸಮೀಪದಲ್ಲಿರೋದು. ಶ್ರೀಲಂಕಾ ಹಾಗೆ ಭಾರತಕ್ಕೂ ಕೂಡ ಅತ್ಯಂತ ಸಮೀಪದಲ್ಲೇ ನಡೆದಿರುವಂತಹ ಘಟನೆ ಇದು. ಸುಮಾರು 300 ಕಿಲೋಮೀಟರ್ ದೂರದಲ್ಲಿ ನಡೆದಿರುವಂತಹ ಘಟನೆ ಇದು ಅನ್ನುವಂತಹ ಮಾಹಿತಿ ಭಾರತೀಯ ಈ ಹಿಂದೂ ಮಹಾಸಾಗರದ ಬಾರ್ಡರ್ ಏನಿದೆ ಆ ಕಡೆಯಲ್ಲಿ ಕಾಣಿಸಿಕೊಂಡಿರೋದು. ಭಾರತದ ಅತ್ಯಂತ ಸಮೀಪ ಅಂತಂದ್ರೆ 300 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಯುದ್ಧ ನೌಕೆ ಕಾಣಿಸಿಕೊಂಡಿದೆ ಅಂತಂದ್ರೆ ನಿಜಕ್ಕೂ ಕೂಡ ಸಾಕಷ್ಟು ಆತಂಕ ಆಗುತ್ತೆ. ಆದ್ರೆ ಭಾರತದ ವಿಶಾಖಪಟ್ಟಣಂಗೆ ಈ ಯುದ್ಧ ನೌಕೆ ಆಗಮಿಸಿತ್ತು ಅನ್ನುವಂತ ಮಾಹಿತಿ ಇದೆ. ಇರಾನ್ನ ನೌಕೆ ಇದು. ನೌಕಾ ಕವಾಯತಿನಲ್ಲಿ ಇರಾನ್ ನೌಕೆ ಭಾಗಿಯಾಗಿತ್ತು. ಫೆಬ್ರವರಿ 18ರಿಂದ ಫೆಬ್ರವರಿ 25ರವರೆಗೂ ಕೂಡ ಈ ಕವಾಯತು ನಡೆದಿತ್ತು. ಆ ಕವಾಯತು ಬಳಿಕ ದುರಸ್ತಿಗಾಗಿ ಸಿಂಗಾಪುರಕ್ಕೆ ಈ ನೌಕೆ ತೆರಳಿತ್ತು. ಸಿಂಗಾಪುರದಿಂದ ವಾಪಸ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಯುದ್ಧ ನೌಕೆಯ ಮೇಲೆ ದಾಳಿ ಮಾಡಲಾಗಿದೆ. ಆ ದಾಳಿಯೂ ಕೂಡ ಕನ್ಫರ್ಮ್. ಅಮೆರಿಕ ದಾಳಿ ಮಾಡಿರೋದಾಗಿ ಈಗಾಗಲೇ ಕನ್ಫರ್ಮ್ ಮಾಡಿದೆ. ಫೆಬ್ರವರಿ 18ರಿಂದ 25ರವರೆಗೂ ಕೂಡ ಒಂದು ಕವಾಯತು ನಡೆದಿತ್ತು, ನೌಕಾ ಕವಾಯತು. ಆ ನೌಕಾ ಕವಾಯತಿನಲ್ಲಿ ಇರಾನ್ನ ನೌಕೆ, ಇದೇ ನೌಕೆ ದೇನಾ ಅನ್ನುವಂತಹ ನೌಕೆ ಇದೆಯಲ್ಲ, ಇದು ಭಾಗಿಯಾಗಿತ್ತು. ಆ ನಂತರ ದುರಸ್ತಿ ಮಾಡುವಂತಹ ಕಾರ್ಯಗಳಿಗಾಗಿ ಸಿಂಗಾಪುರಕ್ಕೆ ವಾಪಸ್ ತೆರಳಿತ್ತು. ಸಿಂಗಾಪುರದಿಂದ ವಾಪಸ್ ಹೋಗುವಂತಹ ಸಂದರ್ಭದಲ್ಲಿ ಈ ನೌಕೆಯ ಮೇಲೆ ದಾಳಿಯಾಗಿರೋದು.
ದೇನಾ ಅನ್ನುವಂತಹ ನೌಕೆ ಇದು. ಶ್ರೀಲಂಕಾ ಕೂಡ ಇದನ್ನ ಖಚಿತಪಡಿಸಿದೆ. ಅದರ ಜೊತೆಗೆ ಇರಾನ್ನ ನೌಕೆ ಇದು ಅನ್ನುವಂಥದ್ದು ಕೂಡ ಈಗಾಗಲೇ ಗೊತ್ತಾಗಿರುವಂತಹ ವಿಚಾರ. ಆದ್ರೆ ಶ್ರೀಲಂಕಾ ಪ್ರಾದೇಶಿಕ ಈ ಜಲಗಡಿ ಅಂತ ಏನಿರುತ್ತಲ್ಲ, ಆ ಗಡಿಯ ಹೊರಗೆ ಇದು ನಡೆದಿದ್ರೂ ಕೂಡ ಇದು ಅತ್ಯಂತ ಸಮೀಪದಲ್ಲಿರೋದು. ಶ್ರೀಲಂಕಾ ಹಾಗೆ ಭಾರತಕ್ಕೂ ಕೂಡ ಅತ್ಯಂತ ಸಮೀಪದಲ್ಲೇ ನಡೆದಿರುವಂತಹ ಘಟನೆ ಇದು. ಸುಮಾರು 300 ಕಿಲೋಮೀಟರ್ ದೂರದಲ್ಲಿ ನಡೆದಿರುವಂತಹ ಘಟನೆ ಇದು ಅನ್ನುವಂತಹ ಮಾಹಿತಿ ಭಾರತೀಯ ಈ ಹಿಂದೂ ಮಹಾಸಾಗರದ ಬಾರ್ಡರ್ ಏನಿದೆ ಆ ಕಡೆಯಲ್ಲಿ ಕಾಣಿಸಿಕೊಂಡಿರೋದು. ಭಾರತದ ಅತ್ಯಂತ ಸಮೀಪ ಅಂತಂದ್ರೆ 300 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಯುದ್ಧ ನೌಕೆ ಕಾಣಿಸಿಕೊಂಡಿದೆ ಅಂತಂದ್ರೆ ನಿಜಕ್ಕೂ ಕೂಡ ಸಾಕಷ್ಟು ಆತಂಕ ಆಗುತ್ತೆ. ಆದ್ರೆ ಭಾರತದ ವಿಶಾಖಪಟ್ಟಣಂಗೆ ಈ ಯುದ್ಧ ನೌಕೆ ಆಗಮಿಸಿತ್ತು ಅನ್ನುವಂತ ಮಾಹಿತಿ ಇದೆ. ಇರಾನ್ನ ನೌಕೆ ಇದು. ನೌಕಾ ಕವಾಯತಿನಲ್ಲಿ ಇರಾನ್ ನೌಕೆ ಭಾಗಿಯಾಗಿತ್ತು. ಫೆಬ್ರವರಿ 18ರಿಂದ ಫೆಬ್ರವರಿ 25ರವರೆಗೂ ಕೂಡ ಈ ಕವಾಯತು ನಡೆದಿತ್ತು. ಆ ಕವಾಯತು ಬಳಿಕ ದುರಸ್ತಿಗಾಗಿ ಸಿಂಗಾಪುರಕ್ಕೆ ಈ ನೌಕೆ ತೆರಳಿತ್ತು. ಸಿಂಗಾಪುರದಿಂದ ವಾಪಸ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಯುದ್ಧ ನೌಕೆಯ ಮೇಲೆ ದಾಳಿ ಮಾಡಲಾಗಿದೆ. ಆ ದಾಳಿಯೂ ಕೂಡ ಕನ್ಫರ್ಮ್. ಅಮೆರಿಕ ದಾಳಿ ಮಾಡಿರೋದಾಗಿ ಈಗಾಗಲೇ ಕನ್ಫರ್ಮ್ ಮಾಡಿದೆ. ಫೆಬ್ರವರಿ 18ರಿಂದ 25ರವರೆಗೂ ಕೂಡ ಒಂದು ಕವಾಯತು ನಡೆದಿತ್ತು, ನೌಕಾ ಕವಾಯತು. ಆ ನೌಕಾ ಕವಾಯತಿನಲ್ಲಿ ಇರಾನ್ನ ನೌಕೆ, ಇದೇ ನೌಕೆ ದೇನಾ ಅನ್ನುವಂತಹ ನೌಕೆ ಇದೆಯಲ್ಲ, ಇದು ಭಾಗಿಯಾಗಿತ್ತು. ಆ ನಂತರ ದುರಸ್ತಿ ಮಾಡುವಂತಹ ಕಾರ್ಯಗಳಿಗಾಗಿ ಸಿಂಗಾಪುರಕ್ಕೆ ವಾಪಸ್ ತೆರಳಿತ್ತು. ಸಿಂಗಾಪುರದಿಂದ ವಾಪಸ್ ಹೋಗುವಂತಹ ಸಂದರ್ಭದಲ್ಲಿ ಈ ನೌಕೆಯ ಮೇಲೆ ದಾಳಿಯಾಗಿರೋದು. ದೇನಾ ಅನ್ನುವಂತಹ ನೌಕೆ ಇದು. ಶ್ರೀಲಂಕಾ ಕೂಡ ಇದನ್ನ ಖಚಿತಪಡಿಸಿದೆ. ಅದರ ಜೊತೆಗೆ ಇರಾನ್ನ ನೌಕೆ ಇದು ಅನ್ನುವಂಥದ್ದು ಕೂಡ ಈಗಾಗಲೇ ಗೊತ್ತಾಗಿರುವಂತಹ ವಿಚಾರ. ಆದ್ರೆ ಶ್ರೀಲಂಕಾ ಪ್ರಾದೇಶಿಕ ಈ ಜಲಗಡಿ ಅಂತ ಏನಿರುತ್ತಲ್ಲ, ಆ ಗಡಿಯ ಹೊರಗೆ ಇದು ನಡೆದಿದ್ರೂ ಕೂಡ ಇದು ಅತ್ಯಂತ ಸಮೀಪದಲ್ಲಿರೋದು. ಶ್ರೀಲಂಕಾ ಹಾಗೆ ಭಾರತಕ್ಕೂ ಕೂಡ ಅತ್ಯಂತ ಸಮೀಪದಲ್ಲೇ ನಡೆದಿರುವಂತಹ ಘಟನೆ ಇದು. ಸುಮಾರು 300 ಕಿಲೋಮೀಟರ್ ದೂರದಲ್ಲಿ ನಡೆದಿರುವಂತಹ ಘಟನೆ ಇದು ಅನ್ನುವಂತಹ ಮಾಹಿತಿ ಭಾರತೀಯ ಈ ಹಿಂದೂ ಮಹಾಸಾಗರದ ಬಾರ್ಡರ್ ಏನಿದೆ ಆ ಕಡೆಯಲ್ಲಿ ಕಾಣಿಸಿಕೊಂಡಿರೋದು. ಭಾರತದ ಅತ್ಯಂತ ಸಮೀಪ ಅಂತಂದ್ರೆ 300 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಯುದ್ಧ ನೌಕೆ ಕಾಣಿಸಿಕೊಂಡಿದೆ ಅಂತಂದ್ರೆ ನಿಜಕ್ಕೂ ಕೂಡ ಸಾಕಷ್ಟು ಆತಂಕ ಆಗುತ್ತೆ. ಆದ್ರೆ ಭಾರತದ ವಿಶಾಖಪಟ್ಟಣಂಗೆ ಈ ಯುದ್ಧ ನೌಕೆ ಆಗಮಿಸಿತ್ತು ಅನ್ನುವಂತ ಮಾಹಿತಿ ಇದೆ. ಇರಾನ್ನ ನೌಕೆ ಇದು. ನೌಕಾ ಕವಾಯತಿನಲ್ಲಿ ಇರಾನ್ ನೌಕೆ ಭಾಗಿಯಾಗಿತ್ತು. ಫೆಬ್ರವರಿ 18ರಿಂದ ಫೆಬ್ರವರಿ 25ರವರೆಗೂ ಕೂಡ ಈ ಕವಾಯತು ನಡೆದಿತ್ತು. ಆ ಕವಾಯತು ಬಳಿಕ ದುರಸ್ತಿಗಾಗಿ ಸಿಂಗಾಪುರಕ್ಕೆ ಈ ನೌಕೆ ತೆರಳಿತ್ತು. ಸಿಂಗಾಪುರದಿಂದ ವಾಪಸ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಯುದ್ಧ ನೌಕೆಯ ಮೇಲೆ ದಾಳಿ ಮಾಡಲಾಗಿದೆ. ಆ ದಾಳಿಯೂ ಕೂಡ ಕನ್ಫರ್ಮ್. ಅಮೆರಿಕ ದಾಳಿ ಮಾಡಿರೋದಾಗಿ ಈಗಾಗಲೇ ಕನ್ಫರ್ಮ್ ಮಾಡಿದೆ. ಫೆಬ್ರವರಿ 18ರಿಂದ 25ರವರೆಗೂ ಕೂಡ ಒಂದು ಕವಾಯತು ನಡೆದಿತ್ತು, ನೌಕಾ ಕವಾಯತು. ಆ ನೌಕಾ ಕವಾಯತಿನಲ್ಲಿ ಇರಾನ್ನ ನೌಕೆ, ಇದೇ ನೌಕೆ ದೇನಾ ಅನ್ನುವಂತಹ ನೌಕೆ ಇದೆಯಲ್ಲ, ಇದು ಭಾಗಿಯಾಗಿತ್ತು. ಆ ನಂತರ ದುರಸ್ತಿ ಮಾಡುವಂತಹ ಕಾರ್ಯಗಳಿಗಾಗಿ ಸಿಂಗಾಪುರಕ್ಕೆ ವಾಪಸ್ ತೆರಳಿತ್ತು. ಸಿಂಗಾಪುರದಿಂದ ವಾಪಸ್ ಹೋಗುವಂತಹ ಸಂದರ್ಭದಲ್ಲಿ ಈ ನೌಕೆಯ ಮೇಲೆ ದಾಳಿಯಾಗಿರೋದು. ದೇನಾ ಅನ್ನುವಂತಹ ನೌಕೆ ಇದು. ಶ್ರೀಲಂಕಾ ಕೂಡ ಇದನ್ನ ಖಚಿತಪಡಿಸಿದೆ. ಅದರ ಜೊತೆಗೆ ಇರಾನ್ನ ನೌಕೆ ಇದು ಅನ್ನುವಂಥದ್ದು ಕೂಡ ಈಗಾಗಲೇ ಗೊತ್ತಾಗಿರುವಂತಹ ವಿಚಾರ. ಆದ್ರೆ ಶ್ರೀಲಂಕಾ ಪ್ರಾದೇಶಿಕ ಈ ಜಲಗಡಿ ಅಂತ ಏನಿರುತ್ತಲ್ಲ, ಆ ಗಡಿಯ ಹೊರಗೆ ಇದು ನಡೆದಿದ್ರೂ ಕೂಡ ಇದು ಅತ್ಯಂತ ಸಮೀಪದಲ್ಲಿರೋದು. ಶ್ರೀಲಂಕಾ ಹಾಗೆ ಭಾರತಕ್ಕೂ ಕೂಡ ಅತ್ಯಂತ ಸಮೀಪದಲ್ಲೇ ನಡೆದಿರುವಂತಹ ಘಟನೆ ಇದು. ಸುಮಾರು 300 ಕಿಲೋಮೀಟರ್ ದೂರದಲ್ಲಿ ನಡೆದಿರುವಂತಹ ಘಟನೆ ಇದು ಅನ್ನುವಂತಹ ಮಾಹಿತಿ ಭಾರತೀಯ ಈ ಹಿಂದೂ ಮಹಾಸಾಗರದ ಬಾರ್ಡರ್ ಏನಿದೆ ಆ ಕಡೆಯಲ್ಲಿ ಕಾಣಿಸಿಕೊಂಡಿರೋದು. ಭಾರತದ ಅತ್ಯಂತ ಸಮೀಪ ಅಂತಂದ್ರೆ 300 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಯುದ್ಧ ನೌಕೆ ಕಾಣಿಸಿಕೊಂಡಿದೆ ಅಂತಂದ್ರೆ ನಿಜಕ್ಕೂ ಕೂಡ ಸಾಕಷ್ಟು ಆತಂಕ ಆಗುತ್ತೆ. ಆದ್ರೆ ಭಾರತದ ವಿಶಾಖಪಟ್ಟಣಂಗೆ ಈ ಯುದ್ಧ ನೌಕೆ ಆಗಮಿಸಿತ್ತು ಅನ್ನುವಂತ ಮಾಹಿತಿ ಇದೆ. ಇರಾನ್ನ ನೌಕೆ ಇದು. ನೌಕಾ ಕವಾಯತಿನಲ್ಲಿ ಇರಾನ್ ನೌಕೆ ಭಾಗಿಯಾಗಿತ್ತು.
ಫೆಬ್ರವರಿ 18ರಿಂದ ಫೆಬ್ರವರಿ 25ರವರೆಗೂ ಕೂಡ ಈ ಕವಾಯತು ನಡೆದಿತ್ತು. ಆ ಕವಾಯತು ಬಳಿಕ ದುರಸ್ತಿಗಾಗಿ ಸಿಂಗಾಪುರಕ್ಕೆ ಈ ನೌಕೆ ತೆರಳಿತ್ತು. ಸಿಂಗಾಪುರದಿಂದ ವಾಪಸ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಯುದ್ಧ ನೌಕೆಯ ಮೇಲೆ ದಾಳಿ ಮಾಡಲಾಗಿದೆ. ಆ ದಾಳಿಯೂ ಕೂಡ ಕನ್ಫರ್ಮ್. ಅಮೆರಿಕ ದಾಳಿ ಮಾಡಿರೋದಾಗಿ ಈಗಾಗಲೇ ಕನ್ಫರ್ಮ್ ಮಾಡಿದೆ. ಫೆಬ್ರವರಿ 18ರಿಂದ 25ರವರೆಗೂ ಕೂಡ ಒಂದು ಕವಾಯತು ನಡೆದಿತ್ತು, ನೌಕಾ ಕವಾಯತು. ಆ ನೌಕಾ ಕವಾಯತಿನಲ್ಲಿ ಇರಾನ್ನ ನೌಕೆ, ಇದೇ ನೌಕೆ ದೇನಾ ಅನ್ನುವಂತಹ ನೌಕೆ ಇದೆಯಲ್ಲ, ಇದು ಭಾಗ್ಯ ಆಗಿತ್ತು. ಆ ನಂತರ ದುರಸ್ತಿ ಮಾಡುವಂತಹ ಕಾರ್ಯಗಳಿಗಾಗಿ ಸಿಂಗಾಪುರಕ್ಕೆ ವಾಪಸ್ ತೆರಳಿತ್ತು. ಸಿಂಗಾಪುರದಿಂದ ವಾಪಸ್ ಹೋಗುವಂತಹ ಸಂದರ್ಭದಲ್ಲಿ ಈ ನೌಕೆಯ ಮೇಲೆ ದಾಳಿಯಾಗಿರೋದು. ದೇನಾ ಅನ್ನುವಂತಹ ನೌಕೆ ಇದು. ಶ್ರೀಲಂಕಾ ಕೂಡ ಇದನ್ನ ಖಚಿತಪಡಿಸಿದೆ. ಅದರ ಜೊತೆಗೆ ಇರಾನ್ನ ನೌಕೆ ಇದು ಅನ್ನುವಂಥದ್ದು ಕೂಡ ಈಗಾಗಲೇ ಗೊತ್ತಾಗಿರುವಂತಹ ವಿಚಾರ. ಆದ್ರೆ ಶ್ರೀಲಂಕಾ ಪ್ರಾದೇಶಿಕ ಈ ಜಲಗಡಿ ಅಂತ ಏನಿರುತ್ತಲ್ಲ, ಆ ಗಡಿಯ ಹೊರಗೆ ಇದು ನಡೆದಿದ್ರೂ ಕೂಡ ಇದು ಅತ್ಯಂತ ಸಮೀಪದಲ್ಲಿರೋದು. ಶ್ರೀಲಂಕಾ ಹಾಗೆ ಭಾರತಕ್ಕೂ ಕೂಡ ಅತ್ಯಂತ ಸಮೀಪದಲ್ಲೇ ನಡೆದಿರುವಂತಹ ಘಟನೆ ಇದು. ಸುಮಾರು 300 ಕಿಲೋಮೀಟರ್ ದೂರದಲ್ಲಿ ನಡೆದಿರುವಂತಹ ಘಟನೆ ಇದು ಅನ್ನುವಂತಹ ಮಾಹಿತಿ ಭಾರತೀಯ ಈ ಹಿಂದೂ ಮಹಾಸಾಗರದ ಬಾರ್ಡರ್ ಏನಿದೆ ಆ ಕಡೆಯಲ್ಲಿ ಕಾಣಿಸಿಕೊಂಡಿರೋದು.